ವೆಲ್ಕಮ್ ಟು ಶಿವಮ್ ಬ್ಲಾಗ್ಸ್. ಎಲ್ಲ ಹೇಗಿದೆ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ಸಂಜೆ 6 ಆಗಿದೆ ಟೈಮು. ಇವಾಗ ಬಂದ್ಬಿಟ್ಟು ನಾನು ಸಾರು ಮಾಡಬೇಕಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬಂದಿದ್ದೆ. ನೀವು ನೋಡ್ಬೋದು ನಾನು ಅಡುಗೆ ಮನೆ ಒಂದು ಥರ ವ್ಯೂಸ್ನ. ಬರ್ತಾ ಬರ್ತಾ ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಾಯಿದೆ ಜನರಲ್ಲಿ. ಸೊ ಅದಕ್ಕೆ ಇವಾಗಲಾದರೂ ಸುಧಾರಣೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಚಿಕ್ಕ ಮಣ್ಣಿನ ಒಂದು ಮಡಿಕೆ ತೊಗೊಂಡು ಬಂದಿದ್ದೀನಿ. ನೀವು ನೋಡ್ಬೋದು ನಾನು ಮಣ್ಣಿನ ಮಡಿಕೆಲಿ ಸಾರು ಮಾಡ್ತಾಯಿದ್ದೆ. ಅದ್ರ ಜೊತೆಲಿ ನಾನು ಯೋಚನೆ ಮಾಡಿದೆ, ಸಾರು ಮಾಡ್ತಾ ಮಾಡ್ತಾ ಬೇರೆ ಕೆಲಸನೂ ಮಾಡೋಣ ಅಂತೇಳ್ಬಿಟ್ಟು ಪಾತ್ರೆಗಳೆಲ್ಲ ತಿಕ್ಕಬೇಕು, ಹಾಗೆ ಕೂತ್ಕೊಂಡಿದ್ದೆ. ಹಾಗೆ ನಾನು ಅದು ಮುಗಿಸ್ಬಿಟ್ಟು ಇವಾಗ ಆ ರೂಮ್ ಹತ್ತಿರ ಬಂದಿದ್ದೀನಿ. ಬಾಲ್ಕನಿಲಿ ಕೂಡ ಅಂದರೆ ಸ್ವಲ್ಪ ಬಟ್ಟೆ ಹಾಕಿದೆ ಒಗೆದ್ಬಿಟ್ಟು, ಅದು ಇವಾಗ ಒಣಗಿದೆಯಾ ಹೆಂಗೆ ಅಂತ ನೋಡೋದಕ್ಕೆ ನೀವು ನೋಡ್ಬೋದು. ಥ್ಯಾಂಕ್ ಯು ಗೈಸ್. ನಾನು ಅಡುಗೆ ಮನೆಗೆ ಬಂದೆ ತಿರ್ಗಾ, ಯಾಕಂದರೆ ನನಗೆ ಸಾರು ಮಾಡಬೇಕಾಗಿತ್ತು, ಸಪ್ಪನ ಬೇಳೆ ಸಾರು ಮಗುಗೋಸ್ಕರ. ನಾನು ಆಲ್ರೆಡಿ ಸಾರನ್ನ ಕುದಿಸಿಟ್ಕೊಂಡಿದ್ದೀನಿ, ಚೆನ್ನಾಗಿ ಕುದ್ದು ಹೋಗಿದೆ ಸಾರು. ನೋಡ್ಬೋದು ನೀವು ನಮ್ಮ ಮಣ್ಣಿನ ಮಡಿಕೆಲಿ ಸಾರು ಮಾಡೋದು. ಆ್ಯಕ್ಚುಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ, ವೀಡಿಯೋಲಿ ಮಾತಾಡಿದ್ದೆ, ಬಟ್ ಚೆನ್ನಾಗಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕಟ್ ಮಾಡಿದೆ. ನೋಡ್ಬೋದು ನಾನೊಂದು ಚಿಕ್ಕ ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟಿದೆ. ಇವಾಗ ಅದು ಎಣ್ಣೆ ಸ್ವಲ್ಪ ಕುದ್ದಾದ ನಂತರ ಇವಾಗ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ನೀವೆಲ್ಲ ಹೆಂಗೆ ಕಾಮನ್ ಆಗಿ ಅಡುಗೆ ಮಾಡ್ತೀರಾ, ನಾನು ಅದೇ ಸೇಮ್ ಥರ ಮಾಡೋದು. ಅದೇ ಸ್ವಲ್ಪ ಮಣ್ಣಿನ ಪಾತ್ರೆ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಯೂನಿಕ್ ಅಂತ ಅಂತ ಕರಿಬೋದು. ಆ್ಯಕ್ಚುಲಿ ಸ್ವಲ್ಪ ನಾನು ಎಣ್ಣೆ ಹಾಕಿದೆ ಮೊದಲು. ಎಣ್ಣೆ ಸ್ವಲ್ಪ ಕಾದ ನಂತರ ಅದರಲ್ಲಿ ಹಾಕಿದೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಬೇಕು. ಅದರಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕಿದ ತಕ್ಷಣ ನಾನು ಬೆಳ್ಳುಳ್ಳಿ ಇತ್ತು ನನ್ನ ಹತ್ರ, ಅಂದರೆ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಇತ್ತು, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಅದರಲ್ಲಿ ಬೆಳ್ಳುಳ್ಳಿ ಹಾಕಿದೆ. ಹಾಕಿಬಿಟ್ಟು ಒಂದು 5 ನಿಮಿಷ ನಾನು ಬ್ರೌನ್ ಆಗೋವರೆಗೂ ಬಿಟ್ಟೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆದ ತಕ್ಷಣ ಏನು ಮಾಡಬೇಕು, ಅದು ಮಡಿಕೆಯಲ್ಲಿ ಎತ್ತಿ ಹಾಕಬೇಕು. ನೋಡ್ಬೋದು ಇವಾಗ ನಾನು ಇದು ಹಾಕಿದ ನಂತರ ಹಂಗೆ ಸೀದಾ ಎತ್ಕೊಂಡು, ಜೀರಿಗೆ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೋಸ್ಕರ ಜೀರಿಗೆ ನಾನು ಅದನ್ನು ಪಾತ್ರೆಯಿಂದನೇ ಎತ್ತಿ ಹಾಕಿದೆ. ನೋಡ್ಬೋದು ಇಲ್ಲಿ ಚೆನ್ನಾಗಿ ಬ್ರೌನ್ ಆಗ್ತಾಯಿದೆ ಬೆಳ್ಳುಳ್ಳಿ. ಬ್ರೌನ್ ಆದ ತಕ್ಷಣ ಏನು ಮಾಡಬೇಕು, ಎತ್ಕೊಂಡು ಮಡಿಕೆಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡಬೇಕು. ನೋಡ್ಬೋದು ನೀವು, ಟ್ರಾನ್ಸ್ಫರ್ ಆಯಿತು ಆಯಿತಾ. ಇವಾಗ ಟ್ರಾನ್ಸ್ಫರ್ ಆದ ತಕ್ಷಣ ಏನು ಮಾಡಿಬಿಡಬೇಕು, ಏನಾದರೂ ಒಂದು ಪಾತ್ರೆ ಅದ್ರ ಮೇಲೆ ಮುಚ್ಚಿಬಿಡಬೇಕು. ಅದರ ಸ್ಮೆಲ್ಲೆಲ್ಲ ಹೊರಗಡೆ ಹೋದರೆ ಟೇಸ್ಟ್ ಬರೋಲ್ಲ. ಇದೆಲ್ಲ ಸ್ಮೆಲ್ ಅದರಲ್ಲೇ ಉಳ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಸತಿ ನಿಮಗೆ ಪದೇ ಪದೇ ಮಾಡ್ತೀರಾ ನೀವು ಈ ಥರ ಮಾಡಿದ್ರೆ. ಥ್ಯಾಂಕ್ ಯು.